ಏನಕ್ಕೆ ಬಿಡಬೇಕು, ಸೊ ಬಿಟ್ಟಿಯಾಗಿ ಸಿಕ್ತಿದೆ ಅಂತ ಹೇಳುವಾಗ ಅವ್ರೇನೋ ಕ್ವಿಸ್ ಥರ ಎಲ್ಲ ಕೊಟ್ಟಿರ್ತಾರೆ, ಚಾಲೆಂಜಸ್ ಎಲ್ಲ ಕೊಟ್ಟಿರ್ತಾರೆ. ಯು ಗೈಸ್ ಕ್ಯಾನ್ ಆಲ್ಸೋ ಆಲ್ರೆಡಿ ಚಿಂತೆ ಆಗಿದೆ ನಂಗೆ ಸ್ವಲ್ಪ. ಸೇಮಿ ನಾನು ಫುಲ್ ಬ್ಲ್ಯಾಂಕೆಟ್ ಎಲ್ಲ ಕವರ್ ಮಾಡ್ಕೊಂಡು 25 ರುಪೀಸ್ ಏನೋ ನನಗೆ ಆ್ಯಡ್ ಆಯಿತು. 100 ರುಪೀಸ್ ಆಲ್ರೆಡಿ ಆ್ಯಡ್ ಆಗಿತ್ತು, ಅದೇನೋ ಪ್ರಮೋಟ್ ಆಗಿ 140 ರುಪೀಸ್ ಆ್ಯಡ್ ಆಗಿದೆ. ಸೊ ಅದಕ್ಕೆ ಆ್ಯಕ್ಚುಲಿ ಅಂದರೆ ನನಗೆ ಎಣ್ಣೆ ಒಳಗೆ ಹಾಕುವಾಗೆಲ್ಲ ತುಂಬ ಭಯ ಆಗುತ್ತೆ ಆಯಿತಾ, ಬಿಕಾಸ್ Hey guys, welcome back to my YouTube channel. Hope everyone are doing good and safe. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಆ್ಯಂಡ್ ಇವತ್ತಿನ ವಿಡಿಯೋ ನೋಡಿ ಈ ಥರ ಕುತ್ಕೊಂಡು ಸ್ಟಾರ್ಟ್ ಮಾಡ್ತಿದ್ದೀನಿ ಬಿಕಾಸ್ ಬ್ಯಾಂಗ್ಳೂರ್ ವೆದರ್ ಅಂತೂ ಓ ಮೈ ಗಾಡ್ ಇನ್ಸೇನ್ ಕೋಲ್ಡ್ ಆಯಿತಾ. ಸೊ ಆಚೆ ಹೋಗಿ ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ, ಆ ಥರ ಕೋಲ್ಡು. ನೆಲದ ಮೇಲೆ ಕಾಲಿಡೋಕ್ಕೂ ಆಗಲ್ಲ. ಹೆಂಗಪ್ಪ ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗೋದಂತೇಳಿ ಆಲ್ರೆಡಿ ಚಿಂತೆ ಆಗಿದೆ. ನಂಗೆ ಸ್ವಲ್ಪ ಕೆಲಸ ಎಲ್ಲ ಇತ್ತು ಆ್ಯಂಡ್ ಇಫ್ ಯು ಕ್ಯಾನ್ ಸಿ ಮೀ ನಾನು ಫುಲ್ ಬ್ಲ್ಯಾಂಕೆಟ್ ಎಲ್ಲ ಕವರ್ ಮಾಡ್ಕೊಂಡು ಕುತ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬ್ಲ್ಯಾಂಕೆಟಿಂದ ಆಚೆ ಹೋದರೆ ಆಯ್ತಲ್ಲ ಯಾವ ಲೆವೆಲಿಗೆ ಕೋಲ್ಡ್ ಅಂದರೆ ನಂಗೆ ಲೈಕ್ ಬ್ಯಾಂಗ್ಳೂರ್ ವೆದರ್ ಯಾವಾಗಲೂ ಮಾಡ್ರೇಟ್ ಆಗಿರ್ತಿತ್ತು ಆಯಿತಾ. ತುಂಬ ಕೋಲ್ಡು ಇರ್ತಿರ್ಲಿಲ್ಲ, ತುಂಬ ನೆಕ್ಸ್ಟ್ ಲೆವೆಲಿಗೆ ಏನು ಬಿಸಿಲಪ್ಪ ಆ ಥರನೂ ಇರ್ತಿರ್ಲಿಲ್ಲ. ಬಟ್ ಈ ಸಲ ಏನೋ ಗೊತ್ತಿಲ್ಲ ಈ ಥರ ಕೋಲ್ಡ್ ಇದೆ ಆ್ಯಂಡ್ ಮೇ ಬಿ ಬಿಕಾಸ್ ಆಫ್ ದ ಸೈಕ್ಲೋನ್ ಐ ಗೆಸ್, ಗೊತ್ತಿಲ್ಲ ಏನಂತ. ಸೊ ನಾನು ಆ್ಯಕ್ಚುಲಿ ಇವಾಗ ಒಂದು ಏನೋ ಕೆಲಸ ಮಾಡ್ತಿದ್ದೆ ಆಯಿತಾ, ವೀಡಿಯೋದೇ ಕೆಲಸ ಮಾಡ್ತಿದ್ದೆ. ಐ ಹ್ಯಾವ್ ಮೈ ಡೈರಿ ಹಿಯರ್. ಸೊ ಅದ್ರ ಜೊತೆಗೆ ನಂಗೆ ಯಾಕೋ ಚಳಿ ಇರೋದ್ರಿಂದ, ಕೋಲ್ಡ್ ಇರೋದ್ರಿಂದ ಲೆಟ್ಸ್ ಕುಕ್ ಸಮಥಿಂಗ್ ಅಂತ ಅನ್ನಿಸ್ತು. ಹಾಗಾಗಿ ಓಕೆ ಏನಾದರೂ ಕುಕ್ ಮಾಡಿ ತಿನ್ನೋಣ ಅಂತೇಳಿ ಯೋಚನೆ ಮಾಡಿದೆ. ಸೊ ಅದಾದಮೇಲೆ ಐ ಥಾಟ್ ಯಾಕೆ ವಿಡಿಯೋನ ಫಿಲ್ಮ್ ಮಾಡಬಾರ್ದು, ಇವತ್ತು ಒಂದು ಸ್ಮಾಲ್ ವಿಡಿಯೋ ಆಗಿರುತ್ತೆ ಅಂತ ಹೇಳಿಬಿಟ್ಟು ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಲೆಟ್ಸ್ ಕುಕ್ ಸಮಥಿಂಗ್ ಟುಗೆದರ್ ಅಂತ ಹೇಳ್ಬಿಟ್ಟು ಏನಾದರೂ ಕುಕ್ ಮಾಡೋಣ, ಏನಾದರೂ ಸ್ನ್ಯಾಕ್ ಥರ ಏನಾದರೂ ಮಾಡ್ಕೊಂಡು ತಿಂತೀನಿ. ಇವಾಗ ಟೈಮ್ ಬಂದು 6 o'clock ಆಯಿತಾ. ಸೊ ಲೆಟ್ಸ್ ಕುಕ್ ಸಮಥಿಂಗ್ and eat. So actually I ordered something from Myntra in this 55 minutes ಇಂಥದ್ದು ಡೆಲಿವರಿ ಇದೆಯಲ್ಲ, ಸೊ ಫಾಸ್ಟ್ ಡೆಲಿವರಿ. ಅದರಲ್ಲಿ ಆ್ಯಕ್ಚುಲಿ ಏನಂತಂದರೆ ಮಿಂತ್ರಾದಲ್ಲಿ ತುಂಬ ಏನೋ ಇದೆಲ್ಲ ಕೊಡ್ತಿದ್ದಾರೆ, ಕ್ಯಾಶ್ ಬ್ಯಾಕ್ ಎಲ್ಲ ಕೊಡ್ತಿದ್ದಾರೆ. ಸೊ ನನಗೇನೋ 100 ರುಪೀಸ್ ಇತ್ತು ಅಲ್ಲಿ. ಆ್ಯಂಡ್ ದೆನ್ ಐ ಥಾಟ್ ಲೈಕ್ ಅಲ್ಲಿ ಅವ್ರೇನೋ ಕ್ವಿಸ್ ಥರ ಎಲ್ಲ ಕೊಟ್ಟಿರ್ತಾರೆ, ಚಾಲೆಂಜಸ್ ಎಲ್ಲ ಕೊಟ್ಟಿರ್ತಾರೆ. ಯು ಗೈಸ್ ಕ್ಯಾನ್ ಆಲ್ಸೋ ಡೂ ಇಟ್. ಆ್ಯಂಡ್ ನಿಮಗೂ ಏನೋ 20-30 ರುಪೀಸ್ ಬಂದ್ರೂ ಡಿಸ್ಕೌಂಟ್ ಸಿಗುತ್ತಲ್ವ, ಸೊ ಏನಕ್ಕೆ ಬಿಡಬೇಕು, ಸೊ ಬಿಟ್ಟಿಯಾಗಿ ಸಿಕ್ತಿದೆ ಅಂತ ಹೇಳುವಾಗ ಅಲ್ಲಿ ಏನೋ ಒಂದು 25 ರುಪೀಸ್ ಇನ್ನೊಂದೇನೋ ಕೂಪನ್ ತೊಗೋಬೋದಿತ್ತು. ಏನೋ ಅವ್ರು ಒಂದು ಚಾಲೆಂಜ್ ಕೊಟ್ಟಿದ್ರು. ಸೊ ಯು ಹ್ಯಾವ್ ಟು ಆ್ಯಡ್ ಸಮಥಿಂಗ್ ಟು ದ ಕಾರ್ಟ್ ವಿಚ್ ಇಸ್ ಇನ್ ಮಿನಿಟ್ಸ್ ಅಂತ, ಐ ಮೀನ್ ನಾವು 30 ಮಿನಿಟ್ಸ್ ಅಂತ ಇದೆಯಲ್ಲ ಅದರಲ್ಲಿ. ಸೊ ಅದನ್ನು ಕೊಟ್ಟಿದ್ರು. ಸೊ ಅದನ್ನು ಕಂಪ್ಲೀಟ್ ಮಾಡಿದೆ. ಅದಾದಮೇಲೆ ಅದರಿಂದ 25 ರುಪೀಸ್ ಏನೋ ನನಗೆ ಆ್ಯಡ್ ಆಯಿತು. 100 ರುಪೀಸ್ ಆಲ್ರೆಡಿ ಆ್ಯಡ್ ಆಗಿತ್ತು, ಅದೇನೋ ಪ್ರಮೋಷನ್ 50-50 ಅಂತ ಏನೋ ಆ್ಯಡ್ ಆಗಿತ್ತು. ಸೊ ಅದ್ರ ಜೊತೆಗೆ ಇದು ಕೂಡ 25 ರುಪೀಸ್ ಆ್ಯಡ್ ಆಯಿತು ಆಯಿತಾ. ಅದಾದಮೇಲೆ ಇನ್ನೊಂದೇನೋ ಕ್ವಿಸ್ ಇತ್ತು, ಅದರಲ್ಲಿ ಒಂದು 10 ರುಪೀಸ್ ಏನೋ ಆ್ಯಡ್ ಆಯಿತು. ಸೊ ಟೋಟಲ್ ಆಗಿ 140 ರುಪೀಸ್ ಆ್ಯಡ್ ಆಗಿದೆ. ಸೊ ಅದಕ್ಕೆ ಏನಕ್ಕೆ ಸುಮ್ಮನೆ ವೇಸ್ಟ್ ಮಾಡಬೇಕು. ಆ್ಯಂಡ್ 100 ರುಪೀಸ್ ಇವತ್ತೇ ಎಕ್ಸ್ಪೈರ್ ಆಗೋಗ್ತಿತ್ತು. ಸೊ ಐ ಡಿಸೈಡೆಡ್ ಓಕೆ ಲೆಟ್ಸ್ ಬೈ ಸಮಥಿಂಗ್ ಅಂತ ಹೇಳ್ಬಿಟ್ಟು ನಾನು ಒಂದು ಪರ್ಫ್ಯೂಮ್ನ ಆರ್ಡರ್ ಮಾಡಿದೆ. ಇದು ಗೊತ್ತಿಲ್ಲ ಹೆಂಗಿದೆ ಏನು ಅಂತ ಯೋಚನೆನೂ ಮಾಡಲಿಲ್ಲ, ಆರ್ಡರ್ ಮಾಡಿದೆ. ಅದಾದಮೇಲೆ ಈಗ ಡೆಲಿವರಿ ಆದಮೇಲೆ ಸೊ ಫ್ರೇಗ್ರೆನ್ಸ್ನ ನೋಡಿದೆ. ಇಟ್ ಇಸ್ ಗುಡ್ ಓನ್ಲಿ ಲೈಕ್ ಫಾರ್ ಅ ವೈಲ್ ಐ ಕ್ಯಾನ್ ಯೂಸ್ ಇಟ್. ಚಿಕ್ಕದಾಗಿರೋದ್ರಿಂದ ಬೇಗನೆ ಖಾಲಿ ಆಗುತ್ತೆ. ಸೊ ಚೆನ್ನಾಗಿದೆ. ಆ್ಯಂಡ್ ನಾನು ಇದಕ್ಕೆ ಪೇ ಮಾಡಿದ್ದು ಜಸ್ಟ್ 84 ರುಪೀಸ್ ಏನೋ ಪೇ ಮಾಡಿದೆ ಅಷ್ಟೇ. ಇನ್ನು ಮಿಕ್ಕಿದ್ದು ಆಲ್ಮೋಸ್ಟ್ ಅರೌಂಡ್ 140 ಆರ್ 130 ಇದರಲ್ಲಿ ನನಗೆ ಕೂಪನಲ್ಲೆಲ್ಲ ಸಿಕ್ಕಿತ್ತಲ್ಲ. ಸೊ ಅದ್ರ ಜೊತೆಗೆ ಒಂದು 80 ರುಪೀಸ್ ಕೊಟ್ಬಿಟ್ಟು ಇದನ್ನು ಪರ್ಚೇಸ್ ಮಾಡಿದೆ. ಸೊ ಅಟ್ಲೀಸ್ಟ್ 1 ಮಂತೆಲ್ಲ ಯೂಸ್ ಮಾಡ್ಬೋದು ನಾನು. ಆ್ಯಕ್ಚುಯಲ್ ಪ್ರೈಸ್ MRP ಇದರಲ್ಲಿ 399 ಇದೆ, 400. ಸೊ ನನಗೆ ಕಡಿಮೆ ಪ್ರೈಸ್ಗೆ ಆ್ಯಕ್ಚುಲಿ ಸಿಕ್ಕಿದ್ದು. ಸೊ ನಿಮಗೂ ಬೇಕಿದ್ರೆ ನೋಡಿ ತಗೊಳ್ಳಿ. ಆ್ಯಂಡ್ ಕ್ವಿಝಸ್ ಎಲ್ಲ ತುಂಬ ಬರ್ತಿದೆ ನೋಡಿ, ನಿಮಗೂ ಲೈಕ್ 20 ರುಪೀಸ್ 30 ರುಪೀಸ್ ಡಿಸ್ಕೌಂಟ್ ಎಲ್ಲ ಸಿಗುತ್ತೆ ಅಲ್ವಾ. ಸೊ ಯು ಕ್ಯಾನ್ ಆಲ್ಸೋ ಯೂಸ್ ದ್ಯಾಟ್. ಫಸ್ಟ್ ನಾನು ಅಂದ್ಕೊಂಡೆ ಮ್ಯಾಗಿ ಕುಕ್ ಮಾಡೋಣ ಅಂತ. ಆಮೇಲೆ ದೆನ್ ಐ ಡಿಸೈಡೆಡ್ ಓಕೆ ಕಡಲೆ ಹಿಟ್ಟಿತ್ತು, ಅದಕ್ಕೆ ಹೆಂಗೂ ಬಿಸಿ ಬಿಸಿ ಬಜ್ಜಿ ಟೀ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಬಜ್ಜಿ ಹಿಟ್ಟನ್ನ ಕಲಿಸ್ದೆ. ಇದಕ್ಕೆ ನಾನು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮತ್ತು ರವೆ, ಆಮೇಲೆ ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡರ್ ಇದಷ್ಟನ್ನು ಹಾಕಿದ್ದೀನಿ. ಸೊ ನಮ್ಮಮ್ಮ ಹೆಂಗೆ ಮಾಡ್ತಾರೆ ಆ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವಾಗ. ಆ್ಯಕ್ಚುಲಿ ನಂಗೆ ಬರುತ್ತೆ ಬಜ್ಜಿ ಎಲ್ಲ ಮಾಡೋಕ್ಕೆ, ಸೊ ಮಾಡ್ತೀನಿ. ಇವಾಗ ನಾನು ಪೊಟ್ಯಾಟೋದು ಬಜ್ಜಿ ಮಾಡ್ತಿರೋದು ಆಯಿತಾ. ಪೊಟ್ಯಾಟೋನ ಸ್ಲೈಸ್ ಮಾಡಿ ಇಟ್ಟೆ ಇವಾಗ ಅಷ್ಟೇ. ಸೊ ಒಂದು ದೊಡ್ಡ ಆಲೂಗಡ್ಡೆ ಇತ್ತು, ಅದರಲ್ಲಿ ಎಷ್ಟನ್ನು ಮಾಡಿದೆ ನನಗೆ ಸಾಕು. ಇಷ್ಟು ಒಬ್ಳಿಗೆ ಎಷ್ಟಿದೆ, 2, 4, 6, 8, 10, 11 ಇದೆ. ಇದು ಜಾಸ್ತಿನೇ ಆಗ್ಬೋದೇನೋ, ಲೈಕ್ ಆಮೇಲೆ ಊಟ ಮಾಡುವಾಗ ಏನಾದರೂ ಬೇಕಿದ್ರೆ ತಿಂತೀನಿ. ಸೊ ಇಲ್ಲಿ ಎಣ್ಣೆ ಇಟ್ಟಿದ್ದೀನಿ, ಇಲ್ಲಿ ಇಟ್ಟು ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಬಿಟ್ಟಿದ್ದೀನಿ. ಸೊ ನಾನು ಇದನ್ನು ಮಾಡಿಬಿಟ್ಟು ಆಮೇಲೆ ತೋರಿಸ್ತೀನಿ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು.
ಆ್ಯಕ್ಚುಲಿ ಅಂದರೆ ನನಗೆ ಎಣ್ಣೆ ಒಳಗೆ ಹಾಕುವಾಗೆಲ್ಲ ತುಂಬ ಭಯ ಆಗುತ್ತೆ ಆಯಿತಾ, ಬಿಕಾಸ್ ಇದು ಎಲ್ಲಿ ಕೈಗೆ ಆಗ್ಬಿಡುತ್ತೋ ಅಂತ. ಈ ಥರ ಎಲ್ಲ ಮಾಡುವಾಗ ನನ್ನ ಕೈಗೆಲ್ಲ ಗಾಯ ಮಾಡ್ಕೊಳ್ಳೋದು ಜಾಸ್ತಿ. ಸೊ ಸಮ್ ಹೌ ಐ ಆಮ್ ಜಸ್ಟ್ ಲೈಕ್ ಟ್ರೈಂಗ್ ಟು ಮೇಕ್. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್ ನನ್ನ ಹತ್ರ ಬಜ್ಜಿ ಅಂತ ಏನೂ ಇಲ್ಲ, ಇಲ್ಲಿ ಸ್ಪೂನಲ್ಲೇ ಮಾಡೋದಿಲ್ಲ. Not bad. ಫಸ್ಟ್ ಟೈಮು 4 ಏನೋ ಹಾಕಿದೆ ಆಯಿತಾ. ಸೊ ಈ ಥರ ಆಗಿದೆ. ಸೊ ಆ್ಯಕ್ಚುಲಿ ಚೆನ್ನಾಗಾಗಿದೆ, ಬಟ್ ಸ್ವಲ್ಪ ಉಪ್ಪನ್ನು ಜಾಸ್ತಿ ಹಾಕಿದ್ದೀನಿ ನಾನು. ಬಟ್ ನನಗೆ ಓಕೆ ಇದೆ, ನಾನು ಸ್ವಲ್ಪ ಉಪ್ಪು ಜಾಸ್ತಿನೇ ತಿನ್ನೋದ್ರಿಂದ. ಸೊ ಇಟ್ ಇಸ್ ಆಲ್ ಗುಡ್. ಸೊ ಚೆನ್ನಾಗಾಗಿದೆ ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದಕ್ಕಿಂತ. ಗೈಸ್, ಇವಾಗ ಉಳಿದಿಟ್ಟು ವೇಸ್ಟ್ ಆಗಬಾರ್ದಲ್ಲ, ಐ ಮೀನ್ ಸುಮ್ಮನೆ ಏನಕ್ಕೆ ಎಸೆಯೋದು ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿ ಮಾಡ್ತಿದ್ದೀನಿ. ಆ್ಯಂಡ್ ಹಿಯರ್ ಫ್ಯೂ ಇಲ್ಲಿ ಇನ್ನಷ್ಟು ಬೇಯ್ತಾ. ಸೊ ಗೈಸ್, ಫೈನಲಿ ಐ ಪ್ರಿಪೇರ್ಡ್ ಇಟ್. ಸೊ ಇದು ಇವಾಗ ರೆಡಿ ಆಗಿದೆ. ಆಲೂಗಡ್ಡೆನ ನಾನು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದು ಆಲೂಗಡ್ಡೆನ ಆಯಿತಾ. ಸೊ ಆಲೂಗಡ್ಡೆ ಆದಮೇಲೆ ನಾನು ನಮ್ಮ ಅಪ್ಪ ಹತ್ರ ಕಾಲೇಜ್ ಮಾತಾಡ್ತಿದ್ದೆ. ಅವರದ್ದು ಸುಮ್ಮನೆ ಏನಕ್ಕೆ ಅದು ಮಿಕ್ಕಿದಿಟ್ಟಲ್ಲಿ ನೀನು ಈರುಳ್ಳಿ ಬಜ್ಜಿ ಮಾಡ್ಬೋದು ಅಂತ. ಸೊ ಐ ಮೇಡ್ ಈರುಳ್ಳಿ ಬಜ್ಜಿ ಆಲ್ಸೋ ಆ್ಯಂಡ್ ಐ ಹ್ಯಾವ್ ಮೇಡ್ ಪೊಟ್ಯಾಟೋಸ್ ಆಲ್ಸೋ. ಸೊ ಇದಿಷ್ಟು. ಸೊ ಇದೆ ಇಷ್ಟೊಂದು ಕಾಣಂಗೆ ಅನ್ನಿಸ್ತಿದೆ, ಬಟ್ ಅದರಲ್ಲಿ ಒಂದು 15 ಇದೆ ಏನೋ ಅಷ್ಟೇ. ಬಟ್ ನಾನು ಲೈಕ್ 15 ನನಗೆ ಆ್ಯಕ್ಚುಲಿ ಜಾಸ್ತಿ ಆಗ್ಬೋದೇನೋ ಗೊತ್ತಿಲ್ಲ, ಬಟ್ ಐ ಕ್ಯಾನ್ ಈಟ್ ಇಟ್. ಬಟ್ ಅಟ್ ದ ಸೇಮ್ ಟೈಮ್ ಗೊತ್ತಿಲ್ಲ ಜಾಸ್ತಿ ಆಗುತ್ತೋ ಏನು ಅಂತ. ಇನ್ ಕೇಸ್ ಜಾಸ್ತಿ ಆಯಿತು ಅಂತಂದರೆ ಆಮೇಲಿಂದ ಮತ್ತೆ ಊಟಕ್ಕೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಊಟ ತಿನ್ನುವಾಗ ಇನ್ನೊಂದು 4 ತಿನ್ಕೊಳ್ತೀನಿ. ಸೊ ಇವಾಗ ಟೀ ಕೂಡ ಇಡ್ತಿದ್ದೀನಿ. ಸೊ ಟೀ ಮತ್ತು ಬಜ್ಜಿ, ಬಿಸಿ ಬಿಸಿ ಬಜ್ಜಿ ಈ ಚಳಿಗೆ ಸೊ ಮಸ್ತಾಗಿದೆ. ಟೇಸ್ಟ್ ಕೂಡ ಚೆನ್ನಾಗಿದೆ. ನಾನು ಅಂದ್ಕೊಂಡಿದ್ದಕ್ಕಿಂತ ಒಂದು ಸ್ವಲ್ಪ ಚೆನ್ನಾಗೇ ಬಂದಿದೆ. ಯಾ, ದಿಸ್ ಇಸ್ ಇಟ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಡೋಂಟ್ ಫರ್ಗೆಟ್ ಟು ಲೈಕ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇಲ್ಲಿ ತನಕ ಯಾರ್ಯಾರೆಲ್ಲ ಈ ವಿಡಿಯೋನ ಎಂಡ್ ತನಕ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹೋಪ್ಸು ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು, ಲೈಕ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಬೀಯಿಂಗ್ ಹ್ಯಾಪಿ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಸೊ ಬಿ ಹ್ಯಾಪಿ, ಕೀಪ್ ವಾಚಿಂಗ್ ಮೈ ಚಾನಲ್, ಕೀಪ್ ಸಪೋರ್ಟಿಂಗ್. ಮೀಟ್ ಯು ಅಪ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಆ್ಯಕ್ಚುಲಿ ನಾನು ಟೀ ಇಟ್ಟಿದ್ದೀನಿ, ಅದು ಮೇಲೆ ಬರ್ತಾ ಇದೆ. ಸೊ ಐ ಶುಡ್ ಟರ್ನ್ ಇಟ್ ಆಫ್.